ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಬಹುಶಃ ನಮ್ಮಲ್ಲಿ ಬಹುತೇಕರಿಗೆ ಇದು ಏನು ಅನ್ನುವಂಥದ್ದು ಅರ್ಥ ಆಗೋಕ್ಕೆ ಚಾನ್ಸೇ ಇಲ್ಲ. ಆದರೆ ಯಾರನ್ನೇ ಆದರೂ ನಿದ್ದೆಯಿಂದ ಎಬ್ಬಿಸಿ ಕೇಳಿದರು ಜಾತಿ ಗಣತಿ ಅಂದಾಕ್ಷಣ ಸರ್ಕಾರ ಮಾಡಿಸಿರುವಂತಹ ಗಣತಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಒಳಗೊಳಗೆ ಒದ್ದಾಟ. ಇಲ್ಲಿ ಕೆಲವು ಶಾಸಕರು, ಸಚಿವರು, ನಾಯಕರು ಬಹಿರಂಗವಾಗಿ ಜಾತಿ ಗಣತಿಯನ್ನು ವಿರೋಧಿಸ್ತಾ ಇದ್ದಾರೆ. ಕೆಲವು ಶಾಸಕರು, ಸಚಿವರು, ನಾಯಕರು ಬಹಿರಂಗವಾಗಿ ಜಾತಿ ಗಣತಿಯನ್ನು ಬೆಂಬಲಿಸ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಹಲವರು ಒಳಗೊಳಗೆ ಒದ್ದಾಡ್ತಾ ಇದ್ದಾರೆ. ಯಾಕಂದರೆ ವಿರೋಧಿಸುವವರಿಗೆ, ಅಂದರೆ ಜಾತಿ ಗಣತಿಯನ್ನು ವಿರೋಧಿಸುವವರಿಗೆ, ವಿಶೇಷವಾಗಿ ಶಾಸಕರುಗಳಿಗೆ ತಮ್ಮ ಕ್ಷೇತ್ರದಲ್ಲಿರುವಂತಹ ಅಹಿಂದ ವರ್ಗಗಳ ವಿರೋಧ ಕಟ್ಟಿಕೊಳ್ಳಬೇಕಾದಂಥ ಭೀತಿ ಕಾಡ್ತಾ ಇದೆ. ಅದು ಆ ಪಕ್ಷ, ಈ ಪಕ್ಷ, ಯಾವ ಪಕ್ಷ ಅಂತ ಹೇಳಿಲ್ಲ, ಎಲ್ಲ ಪಕ್ಷದವರೆಗೂ ಕೂಡ ಈ ಭೀತಿ ಇದ್ದೇ ಇದೆ. ಹಾಗೆಯೇ ಬೆಂಬಲಿಸ್ತಾ ಇರುವಂಥವ್ರಿಗೆ, ಇದನ್ನು ಪ್ರಬಲವಾಗಿ ಬೆಂಬಲಿಸ್ತಾ ಇರುವಂಥವ್ರಿಗೂ ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಬರುವಂತಹ ಮೇಲ್ವರ್ಗಗಳ ಜನರ ಕೆಂಗಣ್ಣಿಗೆ ಗುರಿಯಾಗುವಂಥ ಆತಂಕವೂ ಕೂಡ ಇದ್ದೇ ಇದೆ. ಹೀಗಾಗಿ ಒಳಗೊಳಗೆ ನಾಯಕರುಗಳು ಒದ್ದಾಡ್ತಾ ಇದ್ದಾರೆ. ಅದರಲ್ಲೂ ಸಚಿವರು ತಾವಿನ್ನೂ ವರದಿ ಓದಿಯೇ ಇಲ್ಲ, ಮನೆಗೆ ಇವತ್ತಷ್ಟೇ ಕಾಪಿ ಬಂದು ತಲುಪಿದೆ, ಇನ್ನೂ ಓದಬೇಕಷ್ಟೇ ಅಂತೆಲ್ಲ ಸಬೂಬು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಯಾರೆಷ್ಟೇ ಈ ಜಾತಿ ಗಣತಿಯ ಬಗ್ಗೆ ಓದಿಲ್ಲ, ನೋಡಿಲ್ಲ, ಕುಳಿತಿಲ್ಲ ಅಂತ ಹೇಳ್ತಾ ಇದ್ರು, ಗುರುವಾರ ನಡೆಯಲಿರುವಂತಹ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಲೇಬೇಕಿದೆ. ಅದಕ್ಕೂ ಮುಂಚಿತವಾಗಿ ಜಾತಿಗಳ ನಾಯಕರ ಪ್ರತ್ಯೇಕ ಸಭೆಗಳು ಕೂಡ ನಡೀತಾ ಇದ್ದಾವೆ. ಇಲ್ಲಿ ವಿರೋಧಿಸುವಂಥವರ ಬಲ ಹೇಗಿದೆ, ಹಾಗೆಯೇ ಇದನ್ನು ಸಮರ್ಥಿಸಿಕೊಳ್ಳುವಂಥವರಿಗೆ ಇರುವಂತಹ ಬೆಂಬಲ ಎಷ್ಟಿದೆ ಅನ್ನೋದನ್ನು ಒಂದು ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಒಳಗೊಳಗೆ ಒದ್ದಾಟ ಹೇಗೆ ಸಾಗಿದೆ ಅನ್ನೋದನ್ನು ಕೂಡ ವಿವರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸಿಎಂಗೆ ನಿರ್ಣಾಯಕ ದಿನ. ನಾಳೆ ನಿಜಕ್ಕೂ ಕೂಡ ಮುಖ್ಯಮಂತ್ರಿಯವರಿಗೆ ನಿರ್ಣಾಯಕ ದಿನ. ಯಾಕೆಂದರೆ ಮೂಡಾ ಸೈಟು ಹಂಚಿಕೆಯ ಬಗ್ಗೆ ತನಿಖೆ ನಡೆಸಿದಂತಹ ಲೋಕಾಯುಕ್ತದವರೇನೋ ಬಿ ರಿಪೋರ್ಟನ್ನು ಸಲ್ಲಿಸಿತು. ಇದು ಸಿಎಂಗೆ ಸ್ವಲ್ಪ ರಿಲೀಫ್ ನೀಡಿದಂತೆ ಆಗಿತ್ತಾದರೂ ಕೂಡ ಕಾನೂನಿನ ಸಂಕುಲ ಇನ್ನೂ ಕೂಡ ಸಡಿಲವಾಗಿಲ್ಲ. ಯಾಕಂದರೆ ಇದೇ ಬಿ ರಿಪೋರ್ಟ್ ವಿಚಾರ ಈಗ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿದೆ. ಅಲ್ಲಿ ವಾದ ಪ್ರತಿವಾದ ನಡೆದಿದೆ. ಅಲ್ಲಿ ಬಿ ರಿಪೋರ್ಟನ್ನು ಪ್ರಶ್ನಿಸಿರುವಂಥದ್ದು ಒಂದು ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣ, ಮತ್ತೊಂದು ಕಡೆ ಇಡಿ. ಯಾಕಂದರೆ ಇಡಿ ಈ ಪ್ರಕರಣದಲ್ಲಿ ತನಿಖೆ ನಡೆದಿದೆ. ಇಡಿ ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ಒಂದು ಪತ್ರ ಮುಖೇನವಾಗಿ ಮಾಹಿತಿಯನ್ನು ಕೊಟ್ಟಿತ್ತು, ದಾಖಲೆಗಳನ್ನು ಕಳಿಸ್ಕೊಟ್ಟಿತ್ತು. ಇವೆಲ್ಲವೂ ಕೂಡ ವಾದ ಪ್ರತಿವಾದ ಸಂದರ್ಭದಲ್ಲಿ ಬಂದಿದ್ದಾವೆ. ಈಗ ನಾಳಿನ ತೀರ್ಪು ಬಹಳ ನಿರ್ಣಾಯಕವಾಗಿತ್ತು. ಏನೆಲ್ಲ ವಾದ ಪ್ರತಿವಾದ ನಡೆದಿದೆ, ಸಿಎಂ ಭವಿಷ್ಯ ಏನು, ಅದರೂ ಕೂಡ ಹೇಳ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಒಳಗೊಳಗೆ ಒದ್ದಾಡ್ತಾ ಇರುವಂತಹ ನಾಯಕರುಗಳ ವಿಚಾರ. ಜಾತಿ ಗಣತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಗಣತಿಯ ಬಗ್ಗೆ ಚರ್ಚೆಗಳು ನಡೆದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ನಾಯಕರುಗಳ ಸಭೆಯನ್ನು ನಡೆಸಿದ ನಂತರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದುಕೊಂಡೇ ಸರ್ಕಾರಕ್ಕೊಂದು ಪತ್ರವನ್ನು ಬರೆದು ಈ ಜಾತಿ ಗಣತಿ ವಿಚಾರದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಆದರೆ ಈಗ ಅವರೂ ಕೂಡ ಒಳಗೊಳಗೆ ಒದ್ದಾಡುವಂತಹ ಪರಿಸ್ಥಿತಿ ಇದೆ. ಯಾಕಂದರೆ ಪಕ್ಷದ ನಿರ್ಧಾರ, ಸರ್ಕಾರದ ನಿರ್ಧಾರ ಈ ವಿಚಾರದಲ್ಲಿ ಹೇಗಿದನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ಅವ್ರಿಗೂ ಕೂಡ ಇರುವಂಥ ಸವಾಲೇ ಆಗಿದೆ. ಹೀಗಾಗಿ ಅವರು ಒಕ್ಕಲಿಗ ಸಮುದಾಯದ ನಾಯಕರುಗಳ ಸಭೆಯನ್ನು ಕರೆದಿದ್ದಾರೆ. ಮತ್ತೊಂದಷ್ಟು ವಾದ ಪ್ರತಿವಾದಗಳು ಕೂಡ ನಡೀತಿದ್ದಾವೆ, ವಿರೋಧ ವ್ಯಕ್ತವಾಗ್ತಿದ್ದಾವೆ, ಬೆಂಬಲ ವ್ಯಕ್ತವಾಗ್ತಾ ಇದೆ. ಅದನ್ನು ನಿಮಗೆ ತೋರಿಸ್ತೀವಿ. 7ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಒಂದೇ ಸಬ್ಜೆಕ್ಟ್ ಹೊರಗಡೆ ತರೋದಕ್ಕೆ ಕಷ್ಟ ಆದಂತ ಸಂದರ್ಭ. ಶಾಂತರಾಜನ್ ಮನೆ ಕರೆಸ್ಕೊಂಡು ಡಿಕ್ಟೇಟ್ ಮಾಡಿರುವಂತ ವರದಿ. ಜಾತಿ ಗಣತಿ ಕಳೆದ ಶುಕ್ರವಾರ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಮಂಡನೆಯಾದಲ್ಲಿಂದ ರಾಜಕೀಯ ಪಕ್ಷಗಳ ನಾಯಕರಿಗೆ, ವಿವಿಧ ಜಾತಿಗಳ ಮುಖಂಡರು, ಸ್ವಾಮೀಜಿಗಳಿಗೆ ನಿಂತ್ರೂ ಕುಂತ್ರೂ ಜಾತಿ ಗಣತಿಯದ್ದೇ ಮಾತಾಗಿ ಹೋಗಿದೆ. ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ 10 ವರ್ಷಗಳ ಹಿಂದೆ ನಡೆಸಿದ್ದ ಗಣತಿ ಈಗ ಅಂಗೀಕಾರದ ಅಂತಿಮ ಹಂತ ತಲುಪಿದೆ. ಆದರೆ ಆಡಳಿತ ಪಕ್ಷ ಕಾಂಗ್ರೆಸ್ ಸೇರಿದಂತೆ ಎಲ್ಲರಲ್ಲೂ ಜಾತಿ ಗಣತಿ ವಿಚಾರದಲ್ಲಿ ಪರ ವಿರೋಧಗಳು ವ್ಯಕ್ತವಾಗುತ್ತಲೇ ಇವೆ. ಇಲ್ಲಿ ಜಾತಿಗಣತಿ ಮೊದಲ ಹಂತದಲ್ಲಿ ಸಂಪುಟದಲ್ಲಿ ಅಂಗೀಕಾರ ಆಗುತ್ತಾ ಅಥವಾ ತಿರಸ್ಕಾರಗೊಳ್ಳುತ್ತಾ ಎಂಬ ಪ್ರಶ್ನೆ ಎದ್ದಿದೆ.
ಇದರಿಂದಾಗಿಯೇ ಸಿದ್ದರಾಮಯ್ಯ ಸಂಪುಟ ಸಚಿವರು ಜಾತಿಗಣತಿ ವಿಚಾರವಾಗಿ ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಂಪುಟದ ಎಲ್ಲಾ ಸಚಿವರಿಗೂ ಒಂದೇ ಗೊಂದಲ: ಪಕ್ಷದ ಪರ ನಿಲ್ಲಬೇಕಾ, ಸಮುದಾಯದ ಪರ ನಿಲ್ಲಬೇಕಾ ಎಂಬುದು. ಜಾತಿಗಣತಿ ಬಗ್ಗೆ ತಕರಾರು ಮಾಡದಂತೆ ಹೈಕಮಾಂಡ್ ಆದೇಶವಾಗಿದ್ದು, ಆ ಕಟ್ಟಪ್ಪಣೆಯಿಂದಾಗಿ ಹಲವರು ಸೈಲೆಂಟ್ ಆಗಿದ್ದಾರೆ. ವಿಶೇಷವಾಗಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರಿಗೆ ತಮ್ಮ ಸಮುದಾಯದಿಂದ ಜಾತಿಗಣತಿ ವರದಿಗೆ ವ್ಯಕ್ತವಾಗುತ್ತಿರುವ ವಿರೋಧದ ಬಿಸಿ ಇದೆ. ಇನ್ನೊಂದೆಡೆ ಹಿಂದುಳಿದ ಮತ್ತು ದಲಿತ ಸಮುದಾಯಗಳಲ್ಲಿ ಜಾತಿಗಣತಿ ವರದಿ ಅಂಗೀಕಾರಕ್ಕೆ ಒತ್ತಡವಿದ್ದು, ಆ ಸಮುದಾಯಗಳ ಸಚಿವರು ಗಣತಿಯ ಪರವಾಗಿಯೇ ಬ್ಯಾಟ್ ಬೀಸುತ್ತಿದ್ದಾರೆ. ಹೀಗಾಗಿ ಒಂದೆಡೆ ಪ್ರಬಲ ಸಮುದಾಯದವರಿಗೆ ಸ್ವಾಮೀಜಿಗಳ ಒತ್ತಡ ಇದ್ರೂ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದಾರೆ ನಾಯಕರು. ವರದಿ ಒಪ್ಪಿದರೆ ಸಮುದಾಯದ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಸಮುದಾಯದ ಸ್ವಾಮೀಜಿಗಳ ನಡೆ ಮೇಲೆ ಮುಂದಿನ ತೀರ್ಮಾನವಾಗಲಿದೆ. ಏಪ್ರಿಲ್ 17ರ ಸಂಪುಟ ಸಭೆ ನಂತರ ಪ್ರಬಲ ನಾಯಕರ ನಿಲುವು ಬಹಿರಂಗಗೊಳ್ಳಲಿದೆ. ಅಲ್ಲಿವರೆಗೂ ಎಲ್ಲರದ್ದು ಒಂದೇ ಉತ್ತರ: ಓದ್ತಾ ಇದ್ದೀವಿ ಅನ್ನೋದೇ ಆಗಿದೆ. ನಾನಿನ್ನ ಓದಿಲ್ಲ, ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ವಿಜ್ಞಾನನೇ ಗೊತ್ತಿಲ್ಲದೆ ಅವಜ್ಞಾನ ತೆಂಗಿಡ್ತೀರಿ. ಸ್ವಾಮೀಜಿಗಳದ್ರೆ ಅಂಕಿ ಸಂಖ್ಯೆ ಇತ್ತ ಇಲ್ಲಿವರೆಗೆ, ಈಗ ಕೊಟ್ಟಿದ್ದಾರೆ. ಜಾತಿಗಣತಿ ಅಂದಾಕ್ಷಣ ಸರ್ಕಾರದ ವಿರುದ್ಧ ಆಕ್ಷೇಪ ಎತ್ತಿದವರು ಹಲವರು. ಅದರಲ್ಲೂ ಪ್ರಬಲ ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಜಾತಿಗಣತಿಯ ವರದಿ ವಿರೋಧಿಸಿದ್ದು ಒಕ್ಕಲಿಗ ಸಮುದಾಯದ ಪರವಾಗಿಯೇ ನಿಂತಿದ್ದರು. ಅಲ್ಲದೆ ಅದೇ ಸ್ವರೂಪದಲ್ಲಿ ಸರ್ಕಾರಕ್ಕೆ ಪತ್ರವನ್ನೂ ಬರೆದಿದ್ದರು. ಆದರೆ ಹೈಕಮಾಂಡ್ ಜಾತಿಗಣತಿ ಪರವಾಗಿ ನಿಂತಿರೋದ್ರಿಂದಾಗಿ ಈಗ ಡಿಕೆ ಶಿವಕುಮಾರ್ ಕೂಡ ಅಡಕತ್ತರೆಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಮುಂದಿನ ದಾರಿ ಹುಡುಕಲು ನಾಳೆ ಒಕ್ಕಲಿಗ ಶಾಸಕ ಸಚಿವರ ಸಭೆ ಕರೆದಿದ್ದಾರೆ. ನಾಳೆ ಒಕ್ಕಲಿಗ ಸಮುದಾಯದ ಜನಪ್ರತಿನಿಧಿಗಳ ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ಸಮುದಾಯದ ಸ್ವಾಮೀಜಿಗಳ ಅಭಿಪ್ರಾಯ ಹಾಗೂ ಪ್ರತಿ ಶಾಸಕರ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ ಡಿಕೆ ಶಿವಕುಮಾರ್. ಶಾಸಕರು ಸಮುದಾಯದ ಸ್ವಾಮೀಜಿಗಳ ಸಲಹೆಯಂತೆ ತೀರ್ಮಾನ ಆಗಲಿದೆಯಂತೆ. ನಾನಿನ್ನ ಓದಿಲ್ಲ, ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ನಾಳೆ ಎಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ. ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು, ಯಾರ ಮನಸ್ಸಿಗೂ ನೋಯಿಸಬಾರ್ದು, ಆ ರೀತಿ ನಾವು ಏನು ಸಲಹೆ ಕೊಡಬೇಕು. ಮುಂದಕ್ಕೆ ನಾವು ಇನ್ನೂ ಅಧ್ಯಯನ ಫುಲ್ ಮಾಡೋಕ್ಕಾಗಿಲ್ಲ ಅಂತ ಕೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ಸರಿಯಾಗಿ ಜಾತಿಗಣತಿ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂದರೆ ಉದಾಹರಣೆಗೆ ಈಗ ಸಾಧುರು ಲಿಂಗಾಯತರು 67,000 ಇದೆ ಅಂತೇಳಿ ರಿಪೋರ್ಟ್ ನೋಡಿದೆ. 67,000 ನನ್ನ ಕಾನ್ಸ್ಟಿಟ್ಯೂನ್ಸಿ ಒಂದರಲ್ಲೇ ಇದೆ. ಸುಮಾರು 4-5 ಡಿಸ್ಟಿಕ್ಕಲ್ಲಿ ಸಾಧು ಲಿಂಗಾಯತರು ಡಾಮಿನೆಂಟ್ ಇರೋಂಥ ಕಾನ್ಸ್ಟಿಟ್ಯೂನ್ಸಿಗಳಿದೆ. 40 ಲಕ್ಷ ಹತ್ರ ಬರ್ಬೋದು. ಇವ್ರು ತೋರಿಸಿರೋದು ನೋಡಿದ್ರೆ ಬರೀ 67,000 ತೋರಿಸಿದ್ದಾರೆ. ಅದು ಯಾವ ಲೆಕ್ಕದಲ್ಲಿ ಮಾಡಿದರೆ ಜಾತಿಗಣತಿ ಗೊತ್ತಿಲ್ಲ. ಜಾತಿಗಣತಿ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ಆಕ್ಷೇಪ ಎತ್ತಿವೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿವೆ. ಅದಕ್ಕೂ ಮೊದಲು ಜಾತಿಗಣತಿ ವರದಿಯ ಸಾಧಕ ಬಾಧಕಗಳ ಬಗ್ಗೆ ನಾಯಕರು ಸಭೆ ಮಾಡಿ ಚರ್ಚಿಸಿದ್ದಾರೆ. ಏಪ್ರಿಲ್ 17ರ ಬಳಿಕ ಸರ್ಕಾರ ಕೈಗೊಳ್ಳುವ ತೀರ್ಮಾನ ನೋಡಿಕೊಂಡು ಪಕ್ಷದ ನಿಲುವು, ಮುಂದಿನ ನಡೆ ಬಗ್ಗೆ ಚರ್ಚೆ ತೀರ್ಮಾನ ಮಾಡಲಿದ್ದಾರೆ. ಬಿಜೆಪಿ ನಾಯಕರು ಜಾತಿಗಣತಿ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲೂ ಚರ್ಚೆ ಮಾಡಿ ಪಕ್ಷದ ನಿಲುವು ಹೇಗಿರಬೇಕು ಎಂದು ತೀರ್ಮಾನಿಸಲಿದ್ದಾರೆ. ಅವ್ರು ಸಮೀಕ್ಷೆ ಮಾಡಿದಾಗ 6 ಕೋಟಿ ನಮ್ದು, ಈಗ 7 ಕೋಟಿ ಆಗಿದೆ ನಮ್ದು. 1 ಕೋಟಿ ಜನ ಅಲ್ಲಿಗೆ ಎಲ್ಲೋಗ್ಬೇಕು? ಈಗ ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕು ಅವರೆಲ್ಲ ಹೋಗಿ. ಸಮೀಕ್ಷೆ ಮಾಡಿದಾಗ 6 ಕೋಟಿ ಇತ್ತು, ಈಗ 7 ಕೋಟಿ ಆಗಿದೆ. 1 ಕೋಟಿ ಜನ ಏನು ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕಾ, ಹಿಂದೂ ಮಹಾಸಾಗರಕ್ಕೆ ಬೀಳ್ಬೇಕಾ ಅವರೆಲ್ಲ? ಇದು ಸಿದ್ದರಾಮಯ್ಯ ಎಲೆಕ್ಷನ್ ಗಿಮಿಕ್. ಬಿಡ್ತೀನಿ, ಹಸರಾವ್ ಬಿಡ್ತೀನಿ, ನಾಗರಾವ್ ಬಿಡ್ತೀನಿ ಎಲ್ಲ ಅಂತ ಹೇಳ್ತಾರೆ. ನೋಡಿ, ಬರೆದು ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೊಂದು ಸಬ್ ಕಮಿಟಿ ನೇಮಕ ಮಾಡಿದ್ದೀನಿ, ಅವ್ರು ತೀರ್ಮಾನ ಮಾಡ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ನೇತೃತ್ವ ಮಾಡಿಬಿಟ್ಟು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸಿ ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧವಾಗಿ ಷಡ್ಯಂತ್ರ ರಚನೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಅನ್ಸೈಂಟಿಫಿಕ್ ಅಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು, ಅದನ್ನ ಇವ್ರು ಕಸದ ಬುಟ್ಟೆಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಯಾಕಂದ್ರೆ 10 ವರ್ಷ ಕಳೆದಿದೆ. ಹಾಗಾಗಿ 10 ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವೆ ಮಾಡಲೇಬೇಕಾಗತ್ತೆ. ಇವರು ಮೊನ್ನೆ ತಾನೇ ಮಂಡನೆ ಆಗಿದೆ, 17 ಚರ್ಚೆ ಆಗ್ತಿದೆ. ವಿಜ್ಞಾನನೇ ಗೊತ್ತಿಲ್ಲದೆ ಅವಜ್ಞಾನ ತೆಂಗಿಡ್ತೀರಿ. ವಿತೌಟ್ ನೋಯಿಂಗ್ ದಿ ಸೈನ್ಸ್ ಹೌ ಕ್ಯಾನ್ ಯು ಸೇ ಇಟ್ಸ್ ಅನ್ಸೈಂಟಿಫಿಕ್? ಯಾವುದೇ ಗಣತಿ ನಡೆದಾಗ ಕೆಲವರು ಗಣತಿಯಿಂದ ಹೊರಗುಳಿಯುವುದು ಸರ್ವೇ ಸಾಮಾನ್ಯ. ಹಾಗಂತ ಸಮೀಕ್ಷೆಯಲ್ಲಿ ಭಾಗಿಯಾಗದವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದಂತೆ ಸಮುದ್ರಕ್ಕೆ ಬೀಳೋಕ್ಕಾಗಲ್ಲ. ಹಾಗಿದ್ದರೂ ಜಾತಿಗಣತಿ ವಿರೋಧಿಸುವ ಕಾರಣಕ್ಕೆ ಗಣತಿಯಿಂದ ಹೊರಗುಳಿದವರು ಸಮುದ್ರಕ್ಕೆ ಬೀಳಬೇಕಾ ಅಂತೆಲ್ಲ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಮತ್ತೊಂದೆಡೆ ಜಾತಿಗಣತಿಯ ಪ್ರಕಾರ ರಾಜ್ಯದಲ್ಲಿ ಮುಸ್ಲಿಮರ ಸಂಖ್ಯೆ ಲಿಂಗಾಯತರಿಗಿಂತ ಹೆಚ್ಚಿರುವುದರ ಬಗ್ಗೆಯೂ ಆಕ್ಷೇಪ ವ್ಯಕ್ತವಾಗುತ್ತಿದೆ.
ಮುಸ್ಲಿಮರು ಸೇರಿದಂತೆ ಅಹಿಂದ ಮತಬ್ಯಾಂಕ್ ಭದ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ಹುನ್ನಾರ ನಡೆಸಿದೆ ಎಂಬ ಆರೋಪವನ್ನ ಪ್ರತಿಪಕ್ಷಗಳು ಮಾಡುತ್ತಿವೆ. ಆದರೆ ಜಾತಿಗಣತಿಯಲ್ಲಿ ಗೊತ್ತಾಗಿರುವ ಮುಸ್ಲಿಮರ ಸಂಖ್ಯೆಗಿಂತ ಹೆಚ್ಚು ಮುಸ್ಲಿಮರು ಕರ್ನಾಟಕದಲ್ಲಿ ವಾಸವಿರುವುದು 2011ರಲ್ಲಿ ನಡೆದಿದ್ದ ಜನಗಣತಿಯಲ್ಲೇ ಗೊತ್ತಾಗಿತ್ತು ಎನ್ನುವುದನ್ನು ರಾಜಕೀಯ ನಾಯಕರು ಸದ್ಯಕ್ಕೆ ಮರೆತವರಂತೆ ನಟಿಸುತ್ತಿದ್ದಾರೆ. ಸ್ವಾಮೀಜಿಗಳದ್ರೆ ಅಂಕಿ ಸಂಖ್ಯೆ ಇತ್ತ ಇಲ್ಲಿವರೆಗೆ, ಈಗ ಕೊಟ್ಟಿದ್ದಾರೆ. ಈಗ ಸ್ವಾಮೀಜಿಯವರೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಅದನ್ನೆಲ್ಲ ಪರಾಮರ್ಶೆ ಮಾಡಿ ಅದರಲ್ಲಿ ಯಾವುದಾದ್ರೂ ಆಕ್ಷೇಪಾರ್ಹವಾದಂಥ ಅಂಶಗಳಿದ್ದರೆ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೇವೆ. ಈಗ ನಾವಿನ್ನೂ ಏನೋ ತೀರ್ಮಾನ ಅದನ್ನು ಅಂಗೀಕಾರ ಮಾಡಬೇಕು ಅಂತ ತೀರ್ಮಾನ ಏನಾಗಿಲ್ಲ. ಸರಿಯಾದ ರೀತಿಯಲ್ಲಿ ಗಮನಿಸಿ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾರೆ. ಯಾವ ಸ್ವಾಮೀಜಿಗಳು ಸಹ ಗೊತ್ತಿಲ್ಲ, ಅವ್ರಿಗೂ ಏನು ಕೈ ತಲುಪಿಲ್ಲ, ಅಥವಾ ನಮಗೆ ಇನ್ನೂ ಗೊತ್ತಿಲ್ಲ. ಮೊನ್ನೆ ಓಪನ್ ಮಾಡಿದ್ದು ನಿನ್ನೆ ಎಲ್ಲ ಬುಕ್ ಮಾಡಿ ಎಲ್ಲ ಸಂಪುಟದ ಸದಸ್ಯರು ಕೊಟ್ಟಿದ್ದಾರೆ. ನಾನು ಇವತ್ತು ಹೊರಟ ಮೇಲೆ ನಮ್ಮ ಮನೆಗೆ ತಲುಪಿದೆ. ನಾನು ವಾಪಸ್ ಹೋದ್ಮೇಲೆ ಅದು ನೋಡ್ಲಿಕ್ಕೆ ಸಾಧ್ಯ. ಅಲ್ಲಿ ಸುಮ್ಮನೆ ಊಹಾಪವ ಅಲ್ಲಿ ಇಲ್ಲಿ ಮಾತಾಡೋದನ್ನು ಮಾತಾಡ್ಕೊಂಡು ಹೇಳ್ತಾರೆ. ಆ ಥರ ಏನೇ ಇದ್ರೂ ಅದನ್ನು ಸರಿಪಡಿಸ್ತೀವೇನೋ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟ, ನಮ್ಮ ಪಾರ್ಟಿ, ನಮ್ಮ ಸರ್ಕಾರ ಯಾವ ಸಮಾಜಕ್ಕೂ ಅನ್ಯಾಯ ಆಗಲಿಕ್ಕೆ ಅವಕಾಶ ಆಗಲ್ಲ. ಇದರ ನಡುವೆ ಅಖಿಲ ಭಾರತ ವೀರಶೈವ ಮಹಾಸಭಾ ಜಾತಿಗಣತಿ ವರದಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ವರದಿಯಲ್ಲಿರುವ ಲಿಂಗಾಯತರ ಸಂಖ್ಯೆಗೂ ನೈಜ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ಆರೋಪಿಸಿದೆ. ಆದರೆ ಹೀಗೆ ಪ್ರಶ್ನೆ ಮಾಡಿದವರೆಲ್ಲರಿಗೂ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿ ಕೊಟ್ಟಿರುವ ಜಯಪ್ರಕಾಶ್ ಹೆಗಡೆ ಉತ್ತರ ನೀಡಿದ್ದಾರೆ. ನಮಗೇನು ದೋಷಗಳು ಕಂಡು ಬಂದಿದ್ದಾವೆ, ಏನೇನು ಆಗ್ಬೋದು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಮಹಾಸಭೆಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಮತ್ತು ನಮ್ಮ ಸಮಾಜದ ಸಚಿವರ ಮುಖಾಂತರ ನಾವು ಅವರು ಸಚಿವ ಸಂಪುಟದಲ್ಲಿ ಮಂಡಿಸ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀವಿ. ಆಮೇಲೆ ಅವರು ಒಂದು ಸರಿಯಾದ ನಿರ್ಧಾರವನ್ನು, ನ್ಯಾಯಯುತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತೀವಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿ ಅಲ್ವೇ ಅಲ್ಲ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಅದರಲ್ಲಿ ಒಂದು ಅಂಶ ಜಾತಿದು ಕೇಳಿದರೆ ನಿಮ್ಮ ಜಾತಿ ಯಾವುದು ಅಂತ ಸರ್ವೆ ಮಾಡಿದಂಥದ್ದು ವೈಜ್ಞಾನಿಕ ಆಗಿಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆ ಇದನ್ನು ತೋರಿಸ್ಲಿಕ್ಕೆ ಅದನ್ನು ನೋಡಬೇಕು. ಅವರು ಈಗಲೂ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫೀಸಿಗೆ ಹೋದರೆ ಅದಕ್ಕೆ ಕಾಪಿ ಸಿಗ್ತದೆ. ಒಂದು ವೇಳೆ ತಪ್ಪಿದ್ದರೆ ಯಾರು ತಪ್ಪು ಯಾವುದಂತ ಹೇಳಿದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಗ್ತದಲ್ವಾ. ಏನನ್ನು ನೋಡದೆ ವೈಜ್ಞಾನಿಕ ಅಲ್ಲ ಅಂತ ಹೇಳುವಂಥದ್ದು ಹೇಗೆ? ಇವತ್ತು ಜಾತಿ ಗಣತಿ ಅನ್ನೋದು ನನ್ನ ಪ್ರಕಾರ ಇವತ್ತು ತಳಮಟ್ಟದಲ್ಲಿ ಜಾತಿ ಗಣತಿ ಆಗಿಲ್ಲ. ಜಾತಿ ಗಣತಿ ಆಗೋದಕ್ಕೆ ನಮ್ಮದೇನು ಅಡ್ಡಿ ಇಲ್ಲ. ಆದರೆ ನಿಜವಾಗಲೂ ಜಾತಿ ಗಣತಿ ಆಗಬೇಕಂದ್ರೆ ಪ್ರತಿ ಮನೆಗೂ ಹೋಗಿ ನಾವು ಜಾತಿವಾರು ಅಂಕಿಅಂಶ ತಗೊಂಡು ಜಾತಿವಾರು ಮಾಡಿದರೆ ಅದಕ್ಕೆ ಮೊದಲನೇ ಸ್ವಾಗತ ನಂದಿರ್ತದೆ. ಜಾತೀಯತೆ ಹೋಗಬೇಕಾದ್ರೆ ಈ ಒಂದು ಸರ್ವೆ ರಿಪೋರ್ಟ್ ಮಾಡಿ ಅದರಲ್ಲಿ ಎಲ್ಲರಿಗೂ ಸರಿಯಾದ ಒಂದು ಸಮಾನತೆ, ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಎಲ್ರಿಗೂ ಅವಕಾಶಗಳು ಸಿಗಬೇಕಾಗ್ತದೆ. ಎಲ್ರಿಗೂ ಅವಕಾಶ ಸಿಗಬೇಕಾದರೆ ಖಂಡಿತವಾಗಿ ಈ ಅದರ ಪ್ರಕಾರ ಪ್ರವರ್ಗ ಯಾವುದ್ಯಾವುದು ಮಾಡಿದ್ದೇವೆ ಅದರ ಪ್ರಕಾರ ಅವರಿಗೆ ಮೀಸಲಾತಿ ಕೊಟ್ಟು ಮೇಲಿಕೀಳೆಂಬ ಭಾವನೆ ಇರಬಾರ್ದು ಅನ್ನುವಂಥದ್ದು ಅಭಿಪ್ರಾಯ. ಅದನ್ನು ತರಬೇಕಾಗ್ತದೆ. ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಜಾತಿಗಣತಿಯನ್ನು ಅಂಗೀಕಾರ ಮಾಡಿಸುವ ನಿಟ್ಟಿನಲ್ಲಿ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇಡೀ ದೇಶದಲ್ಲಿ ಜಾತಿಗಣತಿ ಆಗಲೇಬೇಕೆಂದು ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳುವ ಮೂಲಕ ಕರ್ನಾಟಕ ಸರ್ಕಾರ ನಡೆಸಿರುವ ಜಾತಿಗಣತಿಯನ್ನ ಪಕ್ಷದೊಳಗೆ ಯಾರೂ ವಿರೋಧಿಸಬಾರದು ಎಂಬ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಕ್ಯಾಸ್ಟ್ ಸೆನ್ಸಸ್ ಜರೂರಿ ಹೈ. ಅಭಿ ಕೇಂದ್ರ ಸರ್ಕಾರ 2011 के जो सेंसस के आंकड़ों पर अपना योजना बना रही है और 2021 में होने वाले सेंसस का भी अभी तक पता नहीं. यानी योजनाएं जो हम बनाते हैं ये सेंसस के आंकड़े को लेकर और उनकी किन किन की प्रगति हुई है और कौन से योजना लागू करना चाहिए, इसको लेके हम आगे बढ़ते हैं. इसीलिए हम ये मांग करते हैं कि जनरल सेंसस के साथ साथ भी ये जरूरी है कि कास्ट सेंसस भी कराया जाए.
ಹೀಗೆ ಜಾತಿಗಣತಿಯ ಸುತ್ತಲೂ ಚರ್ಚೆಗಳು ತೀವ್ರಗೊಂಡಿವೆ. ಯಾವುದೇ ಕಾರಣಕ್ಕೂ ಜಾತಿಗಣತಿ ಜಾರಿಯಾಗಬಾರದು ಎಂದು ಹೇಳುತ್ತಿರುವವರು ಕೂಡ ಇದರಲ್ಲಿ ಈಗಾಗಲೇ ಮೀಸಲಾತಿ ಹೆಚ್ಚಳಕ್ಕೆ ಮಾಡಿರುವ ಪ್ರಸ್ತಾಪದ ಬಗ್ಗೆ ತೀವ್ರ ವಿರೋಧವನ್ನೇನೂ ವ್ಯಕ್ತಪಡಿಸುತ್ತಿಲ್ಲ. ಇದರಿಂದಾಗಿ ಎಲ್ಲಾ ಜಾತಿಗಳ ನಾಯಕರಿಗೂ ಮೀಸಲಾತಿ ಹೆಚ್ಚಳದ ವಿಚಾರದಲ್ಲಿ ಒಮ್ಮತವಿದ್ದಂತೆ ಭಾಸವಾಗುತ್ತಿದೆ. ಹಾಗಿದ್ದರೂ ಪ್ರಬಲ ಜಾತಿಗಳ ನಾಯಕರಿಗೆ ತಮ್ಮ ರಾಜಕೀಯ ಪ್ರಾಬಲ್ಯಕ್ಕೆ ಜಾತಿಗಣತಿಯ ವರದಿ ಚ್ಯುತಿ ತರುತ್ತಾ ಎಂಬ ಭೀತಿಯೂ ಹೆಚ್ಚಿದ್ದು ಏಪ್ರಿಲ್ 17ರಂದು ಸಚಿವ ಸಂಪುಟದಲ್ಲಿ ಯಾವ ತೀರ್ಮಾನ ಹೊರಬೀಳುತ್ತೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಜಾತಿ ಗಣತಿಯ ವಿಚಾರದಲ್ಲಿ ಒಳಗೊಳಗೆ ಒದ್ದಾಟ ಭಾಳ ಜೋರಾಗಿ ಸಾಗ್ತಾ ಇದೆ. ಆದರೆ ಅಂತಿಮವಾಗಿ ಏಪ್ರಿಲ್ 17ರಂದು ಈ ಗಣತಿಯ ವರದಿಯನ್ನು ಅಂಗೀಕಾರ ಮಾಡ್ತಾರಾ ಅಥವಾ ತಿರಸ್ಕಾರ ಮಾಡ್ತಾರಾ, ಏನು ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನೋ ತೀರ್ಮಾನ ಹೊರಬರುತ್ತೆ. ಅದಾದ ನಂತರ ಇದು ಈಗಕ್ಕೆ ಮುಗಿಯುವಂಥ ವಿಚಾರಗಳಲ್ಲ. ಇನ್ನೂ 2-3 ವರ್ಷಗಳ ಕಾಲವೂ ಕೂಡ ಇದರ ಸುತ್ತಲೂ ಬಹಳಷ್ಟು ಚರ್ಚೆಗಳಾಗುವಂತಿದೆ, ಬಹಳಷ್ಟು ರಾಜಕೀಯವೂ ಕೂಡ ನಡೆಯುವಂಥದ್ದು ಇದ್ದೇ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲಿಗೆ ನಾಳೆ ನಿರ್ಣಾಯಕ ದಿನ. ನಾಳೆ ನಿಜಕ್ಕೂ ಕೂಡ ಮುಖ್ಯಮಂತ್ರಿಯವರ ಪಾಲಿಗೆ ಬಿಗ್ ಡೇ. ಯಾಕೆಂದರೆ ಅವ್ರಿಗೇನೋ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದ ತಕ್ಷಣ ರಿಲೀಫ್ ಸಿಕ್ಕಿದ್ದು ನಿಜ, ಆದರೆ ಕೋರ್ಟ್ನ ಸಂಕಲಗಳು ಇದ್ದೇ ಇದ್ದಾವೆ. ಯಾಕಂದರೆ ಕಾನೂನಿನ ಮೂಲಕವಾಗಿ ಇರುವಂತಹ ನಡಿಬೇಕಾದ ಪ್ರಕ್ರಿಯೆಗಳು ಇದ್ದೇ ಇರ್ತವೆ. ಜಾತಿಗಣತಿ ಜಂಜಾಟದಲ್ಲಿರುವಂತಹ ಸಿ ಎಂ ಸಿದ್ದರಾಮಯ್ಯನವರಿಗೆ ನಾಳೆ ಬಿಗ್ ಡೇ. ವಿಶೇಷವಾಗಿ ಮೂಡಾ ಸೈಟ್ಗಳ ಕೇಸ್ ವಿಚಾರವಾಗಿ ನಾಳೆ 2 ಅರ್ಜಿಗಳ ಬಗ್ಗೆ ತೀರ್ಪು ಪ್ರಕಟ ಆಗುವಂಥದ್ದಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿದ ಅರ್ಜಿಗಳ ತೀರ್ಪು ನಾಳೆ ಪ್ರಕಟ ಆಗಲಿದೆ. 2 ಅರ್ಜಿಗಳ ಆದೇಶವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಕಾಯ್ದಿರಿಸಿತ್ತು. ಆ ಆದೇಶ ಒಂದು ಇಡಿ ತಕರಾರು ಅರ್ಜಿ, ಅಂದರೆ ಈ ಒಂದು ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ, ಹಾಗೆಯೇ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ತಕರಾರು ಅರ್ಜಿ. ಈ 2 ತಕರಾರು ಅರ್ಜಿಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಾಳೆ ತೀರ್ಪು ಹೊರಬರುವಂಥದ್ದಿದೆ. ಇಲ್ಲಿ ಇಡಿ ವಾದ ಏನಾಗಿತ್ತು ಅನ್ನೋದನ್ನು ನೋಡೋದಾದರೆ, ಬಹಳ ಮುಖ್ಯವಾಗಿ ಇಡಿ ಕೊಟ್ಟ ದಾಖಲೆಗಳನ್ನು ಲೋಕಾಯುಕ್ತದವರು ಪರಿಗಣಿಸಿಲ್ಲ. ಇಡಿಯವರು ಸಂಪೂರ್ಣವಾದ ದಾಖಲೆಗಳನ್ನು ಲೋಕಾಯುಕ್ತಕ್ಕೆ ಕಳಿಸ್ಕೊಟ್ಟಿದ್ರು, ಅದನ್ನು ಪರಿಗಣಿಸಲಿಲ್ಲ. ಅಂದರೆ ಇಡಿ ಪ್ರಕಾರ ಪ್ರೈಮಾ ಫೇಸಿ ಪ್ರಾಥಮಿಕವಾಗಿ ಇದರಲ್ಲಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಇಡಿಗೆ ಹೇಳಿತ್ತು. ಲೋಕಾಯುಕ್ತ ಪೊಲೀಸರಿಗೆ ಇಡಿಯೇ ಮಾಹಿತಿದಾರ ಆಗಿತ್ತು ಅನ್ನೋದನ್ನು ಇಡಿಯವರು ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಇಡಿ ದಾಖಲೆ ಪರಿಗಣಿಸಿ ತಪ್ಪು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇಡಿ ದಾಖಲೆಗಳು ಕೊಟ್ಟರೂ ಕೂಡ ಇವರು ತಪ್ಪು ನಿರ್ಧಾರವನ್ನು ಲೋಕಾಯುಕ್ತದವರು ತೆಗೆದುಕೊಂಡಿದ್ದಾರೆ ಅಂತೇಳಿ ಇಡಿಯವರು ವಾದಿಸ್ತಾ ಇದ್ದಾರೆ. ಇಡಿಯು ತನಿಖೆ ಮಾಡ್ತಾ ಇದ್ದು ತನಿಖೆಗೆ ಹಿನ್ನಡೆ ಆಗಲಿದೆ. ಈಗ ಈ ಬಿ ರಿಪೋರ್ಟ್ ಸಲ್ಲಿಕೆಯಿಂದ ತನಿಖೆಗೆ ಹಿನ್ನಡೆ ಆಗುತ್ತೆ. ಯಾಕೆ ಹಿನ್ನಡೆ ಆಗುತ್ತೆ ಅಂದರೆ, ಲೋಕಾಯುಕ್ತ ಬಿ ರಿಪೋರ್ಟ್ನಿಂದಾಗಿ ತನಿಖೆ ಮೇಲೆ ಪ್ರಭಾವ ಬೀರದಂತಾಗುತ್ತೆ. ಪೂರಕ ಸೆಕ್ಷನ್ ಇಲ್ಲದಿದ್ದರೆ ಇಡಿ ತನಿಖೆ ನಡೆಸಲಾಗದು. ಅಂದರೆ ಈಗ ಇಡಿ ನಡೆಸ್ತಾ ಇರುವಂಥ ತನಿಖೆ ಅದು ಲೋಕಾಯುಕ್ತದಲ್ಲಿ ದಾಖಲಾಗಿರುವಂಥ FIRನ ಆಧಾರದ ಮೇಲಿದ್ದ ಕಾರಣದಿಂದಾಗಿ ಆ ಪೂರಕವಾದಂಥ ಸೆಕ್ಷನ್ಗಳು ಬೇಕಿದೆ ಇಡಿಗೆ. ಇನ್ನು ಸ್ನೇಹಮಯಿ ಕೃಷ್ಣ ಅವರ ವಾದ ಏನಾಗಿತ್ತು ಅನ್ನೋದನ್ನು ನೋಡೋದಾದರೆ, ಲೋಕಾಯುಕ್ತ ಪೊಲೀಸರು ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಆಗಿದ್ದುಕೊಂಡಿನೇ ತನಿಖೆಗೆ ಹಾಜರಾಗಿರುವಂತಹ ವಿಚಾರಗಳು ಕೂಡ ಇಲ್ಲಿ ಸೇರಿಕೊಂಡಿರುವಂಥದ್ದು. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ ದಿಕ್ಕು ತಪ್ಪಿಸಿದ್ದಾರೆ ಅಂತ ಹೇಳಿ, ಕೋರ್ಟ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಯಾವುದೇ ವ್ಯಕ್ತಿ ಮಾಹಿತಿ ನೀಡಿದರೂ ಸಾಕ್ಷಿಯಾಗಿ ಅದನ್ನು ಪರಿಗಣಿಸಬೇಕು ಅಂತಂದರೆ ಇಡಿಯವರೇ ಅವರಿಗೆ ತನಿಖೆಗೆ ಮಾಹಿತಿ ಕೊಟ್ಟಿದ್ದಾರೆ. ನಾನು ಕೊಟ್ಟಿದ್ದೀನಿ. ಯಾವುದೇ ತನಿಖಾ ಸಂಸ್ಥೆಯಾದರೂ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಅದು ಲೋಕಾಯುಕ್ತದ ಜವಾಬ್ದಾರಿ ಕೂಡ ಆಗಿರುತ್ತೆ ಅಂತ ಹೇಳಿ. ತನಿಖಾ ಸಂಸ್ಥೆಗಳೇ ಹೀಗೆ ಮಾಡಿದರೆ ಹೋರಾಟಗಾರರು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಕೋರ್ಟ್ನಲ್ಲಿ ಅವರು. ಇಡಿ ನೀಡಿರುವಂತಹ ದಾಖಲೆಗಳನ್ನು ಪರಿಗಣಿಸಲೇಬೇಕು ಅನ್ನುವಂತಹ ಒತ್ತಾಯವನ್ನು ಸ್ನೇಹಮಯಿ ಕೃಷ್ಣ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಅವರ ವಾದದ ಸಂದರ್ಭದಲ್ಲಿ. ಆದರೆ ಈ ಸಂದರ್ಭದಲ್ಲಿ ಲೋಕಾಯುಕ್ತದ ಪರವಾದಂತಹ ವಾದ, ಯಾಕಂದರೆ ಬಿ ರಿಪೋರ್ಟ್ ಸಲ್ಲಿಕೆಯನ್ನು ಮಾಡಿರ್ತಕ್ಕಂತಹ ಲೋಕಾಯುಕ್ತ ತನ್ನ ವಾದವನ್ನು ಮಂಡನೆ ಮಾಡಿರುವಂಥದ್ದು. ಲೋಕಾಯುಕ್ತದ ವಾದ ಹೀಗಿತ್ತು: ಇಡಿ ನೀಡಿದಂತಹ ಮಾಹಿತಿ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆಗಿದೆ. ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ವಿ. ಇಡಿ ನೀಡಿರುವಂತಹ ಮಾಹಿತಿ ಹಾಗೆಯೇ ಅವರು ಕೊಟ್ಟಿರುವಂಥ ದಾಖಲೆಗಳು ಇವುಗಳ ಪರಿಶೀಲನೆ ಆಗಿದೆ. ಆದರೆ ಇಡಿ ಸಲ್ಲಿಸಿದ ದಾಖಲೆಗಳಿಗೆ ನಮ್ಮ ಆಕ್ಷೇಪಣೆ ಇದೆ ಅನ್ನೋದನ್ನು ಲೋಕಾಯುಕ್ತ ಹೇಳಿದೆ. ಲೋಕಾಯುಕ್ತ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಯಾಕಂದರೆ ಇಲ್ಲಿ ಇಡಿ ಸಲ್ಲಿಸಿರ್ತಕ್ಕಂತಹ ದಾಖಲೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಯು ಕೂಡ ಸ್ಪಷ್ಟವಾಗಿಲ್ಲ. ಇಡಿ ಸಲ್ಲಿಸಿದಂಥ ದಾಖಲೆಗಳಿಗೆ ನಮ್ಮ ಆಕ್ಷೇಪಣೆ ಇದೆ. ಇಡಿ ನೀಡಿದಂಥ 27 ದಾಖಲೆಗಳಲ್ಲಿ ಸ್ಪಷ್ಟತೆ ಇಲ್ಲ ಅನ್ನೋದನ್ನು ಲೋಕಾಯುಕ್ತ ತನ್ನ ಪ್ರತಿವಾದದ ಸಂದರ್ಭದಲ್ಲಿ ಹೇಳಿತ್ತು. ಇದೊಂದು ಖಾಸಗಿ ದೂರು, ಅಂದರೆ ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂಥ ಒಂದು ಖಾಸಗಿ ದೂರು. ಆ ಖಾಸಗಿ ದೂರಿನ ಪ್ರಕಾರವಾಗಿ ತನಿಖೆಯನ್ನು ನಡೆಸಲಾಗಿದೆ. ಅದರ ಆಧಾರದ ಮೇಲೆ ಇಡಿಯವರು ಕೂಡ ತನಿಖೆ ಕೂತ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆಯಾ ಅನ್ನುವಂಥ ರೀತಿಯಲ್ಲಿ ಲೋಕಾಯುಕ್ತದ ವಾದ. ಇಡಿಗೆ ಇಲ್ಲಿ ತಕರಾರು ಸಲ್ಲಿಸುವಂಥ ಅಧಿಕಾರ ಕೂಡ ಇಲ್ಲ ಅಂತೇಳಿ, ಅಂದರೆ ನಾವು ಸಲ್ಲಿಕೆ ಮಾಡಿರ್ತಕ್ಕಂತಹ ತನಿಖಾ ವರದಿಗೆ ಬಿ ರಿಪೋರ್ಟ್ಗೆ ಇಡಿಯವರು ತಕರಾರು ಸಲ್ಲಿಸೋದಕ್ಕೆ ಅವರಿಗೆ ಅಧಿಕಾರ ಇಲ್ಲ.
ಯಾಕಂದರೆ ಮತ್ತೊಂದು ತನಿಖಾ ಸಂಸ್ಥೆಯ ತನಿಖೆಯನ್ನು ಇಡಿ ಪ್ರಶ್ನಿಸುವ ಅಧಿಕಾರ ಇಡಿಗೆ ಇಲ್ಲ. ಮತ್ತೊಂದು ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡಿ ಅದರ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಸಿದ್ದನ್ನು ಇಡಿಯವರು ಬಂದು ಪ್ರಶ್ನಿಸುವ ಹಾಗೆ ಇಲ್ಲ ಅಂತ ಅಧಿಕಾರ ಅವ್ರಿಗೆ ಇಲ್ಲ ಅಂತ ಹೇಳುವಂಥ ವಾದವನ್ನು ಮಾಡಲಾಗಿದೆ. ಇಡಿ ಅರ್ಜಿಯನ್ನು ಪರಿಗಣಿಸಲು ಕಾನೂನಿನಲ್ಲಿ ಅವಕಾಶವೇ ಇಲ್ಲ. ಅಂದರೆ ಇಡಿಯವರು ಏನು ತಕರಾರು ಅರ್ಜಿ ಸಲ್ಲಿಸಿದರೆ ಅದನ್ನು ಪರಿಗಣಿಸೋದಕ್ಕೇ ಅವಕಾಶ ಇಲ್ಲ ಕಾನೂನಿನಲ್ಲಿ ಅನ್ನುವಂತಹ ವಾದವನ್ನು ಲೋಕಾಯುಕ್ತ ಪರವಾಗಿ ಮಾಡಲಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮಾತನಾಡಿದರೆ ತೋರಿಸ್ತಾರೆ. ಸಲ್ಲಿಸಿರೋ ವರದಿ ಮತ್ತು ದಾಖಲಾತಿಗಳಲ್ಲಿನ ಅಂಶಗಳನ್ನೇ ಆಧರಿಸಿ ನಾನು ಮಾಡಿರೋ ಆರೋಪಕ್ಕೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳು ತನಿಖಾ ಸಂದರ್ಭದಲ್ಲಿ ದೊರೆತಿರೋದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ತನಿಖಾಧಿಕಾರಿ ಆರೋಪಗಳ ಪ್ರಭಾವಕ್ಕೊಳಗಾಗಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದನ್ನು ನನ್ನ ಒಂದು ತಕರಾರು ಅರ್ಜಿಯಲ್ಲಿ ಮತ್ತು ಸುದೀರ್ಘವಾದ ವಾದದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಸೊ ನನ್ನ ಮನವಿಯನ್ನು ಮತ್ತು ಪೂರಕವಾಗಿ ನೀಡಿರತಕ್ಕಂಥ ದಾಖಲಾತಿಗಳನ್ನ ಅಂಶಗಳನ್ನು ಪರಿಗಣಿಸಿ ಸೊ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದರೆ ಆ ವರದಿಯನ್ನು ತಿರಸ್ಕರಿಸಿ ಆರೋಪಗಳ ವಿರುದ್ಧ ನಾನು ಏನು ಆರೋಪ ಮಾಡಿದ್ದೀನಿ ಆ ಆರೋಪವನ್ನು ಸಾಬೀತುಪಡಿಸುವಂತಹ ಕಾನೂನಾತ್ಮಕ ಒಂದು ಹೋರಾಟಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಹೀಗೆ ತಮ್ಮ ಪರವಾದಂತಹ ಒಂದು ತೀರ್ಪು ಬರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಸ್ನೇಹಮಯಿ ಕೃಷ್ಣ ಅವರು ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯವರು ಕೂಡ ಸಹಜವಾಗಿಯೇ ಅವರ ಪರವಾದಂತಹ ತೀರ್ಪು ಬರಬಹುದು, ಅಂದರೆ ಅವ್ರಿಗೆ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿರ್ತಕ್ಕಂತಹ ಬಿ ರಿಪೋರ್ಟನ್ನು ಮಾನ್ಯ ನ್ಯಾಯಾಲಯವು ಕೂಡ ಅಂಗೀಕಾರ ಮಾಡಬಹುದು, ಅದನ್ನು ಒಪ್ಪಿಕೊಳ್ಬಹುದು ಅನ್ನುವಂತಹ ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರ ಪರ ವಕೀಲರು ಕೂಡ ಇದ್ದಾರೆ. ಆದರೆ ಅಂತಿಮವಾಗಿ ಕೋರ್ಟ್ನ ತೀರ್ಪು ನಾಳೆ ಹೊರಬರುವಂಥದ್ದಿದೆ. ಸಿದ್ದರಾಮಯ್ಯನವರ ಪಾಲಿಗೆ ನಿಜಕ್ಕೂ ನಿರ್ಣಾಯಕವಂಥದ್ದಿನ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಈ ಬಿ ರಿಪೋರ್ಟನ್ನು ಕೋರ್ಟ್ ಅದು ಅಕ್ಸೆಪ್ಟ್ ಮಾಡ್ತು ಅಂತೇಳಿ ಆದರೆ ಆಗ ಸಹಜವಾಗಿಯೇ ದೊಡ್ಡ ರಿಲೀಫ್ ಸಿಕ್ಕಂತಾಗುತ್ತೆ. ಇಲ್ಲದೆ ಹೋದರೆ ಮತ್ತೆ ಸಿದ್ದರಾಮಯ್ಯನವರು ಇಡಿ ತನಿಖೆಯ ಬಿಸಿಯನ್ನು ಕೂಡ ಎದುರಿಸಬೇಕಾದಂತಹ ಒತ್ತಡ ಇದ್ದೇ ಇರುತ್ತೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.